ಕಾಮರೊಟ್ಟೆ ಗ್ರಾಮ ಪಂಚಾಯಿತಿ ನರೇಗಾ ಯೋಜನೆಯ ಕರ್ಮಕಾಂಡ. ನಕಲಿ ದಾಖಲೆ ಸೃಷ್ಟಿಸಿ ಬಿಲ್ ತೆಗೆದ ಅಧಿಕಾರಿಗಳು. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಹಂಪರೊಟ್ಟೆ ಗ್ರಾಮ ಪಂಚಾಯಿತಿಯ ನರೇಗಾ ಯೋಜನೆಯ ಕರ್ಮಕಾಂಡ 2022-23ರಲ್ಲಿ ಪ್ರೌಢಶಾಲೆಯ ಆಟದ ಮೈದಾನ, ಲಿವಿಂಗ್ ರನ್ನಿಂಗ್ ಟ್ರ್ಯಾಕ್, ಪ್ರೌಢಶಾಲೆಯ ಕಾಲುದಾರಿಗೆ ಫೇವರ್ಸ್ ಹಾಕುವ ಕಾಮಗಾರಿಗಳು 2023ರಲ್ಲಿ ಮುಕ್ತಾಯಗೊಂಡಿವೆ. ಅದೇ ಕಾಮಗಾರಿಗಳ ಮೇಲೆ 2024ರಲ್ಲಿ ಬಿಲ್ಗಳನ್ನ ತೆಗೆದಿರ್ತಾರೆ. 2025 ಜುಲೈ ಜೂನ್ ತಿಂಗಳಲ್ಲಿ ಕಾಮಗಾರಿ ಮೇಲೆ ಮುಂಜಾನೆ ಸಾಯಂಕಾಲ ಹೋಗಿ ಫೋಟೋ ತೆಗೆದು ಅಪ್ಲೋಡ್ ಮಾಡ್ತಾರೆ. ಫೋಟೋದಲ್ಲಿ ಮಾತ್ರ ಜನ ಕೆಲಸ ಕೇಳಬೇಡಿ. ಬೈಲಹೊಂಗಲ ಸಹಾಯಕ ನಿರ್ದೇಶಕರು ನರೇಗಾ ಅಧಿಕಾರಿಗಳು ವಿಜಯ್ ಪಾಟೀಲ್, ಸಂಜಯ್ ಇಂಜಿನಿಯರ್ ಪಿಡಿಒ ಅವರಿಗೆ ಫೋನ್ ಮುಖಾಂತರ ಕರೆ ಮಾಡಿ ಕೇಳಿದ್ರೆ ಕಾಮಗಾರಿ ಚಾಲೂ ಇದೆ ಎಂದು ಹೇಳ್ತಾರೆ. ನಾನು 12/7/2025ರಂದು ಸ್ಥಳ ಪರಿಶೀಲನೆ ಮಾಡಿದಾಗ ಯಾವ ಕಾಮಗಾರಿಗಳು ಇಲ್ಲ. ಅಲ್ಲಿ ಮೆಟೀರಿಯಲ್ ಹಾಗೂ ಕೆಲಸ ಮಾಡುವ ಕಾರ್ಮಿಕರು ಸಹ ಇರುವುದಿಲ್ಲ. ಮುಕ್ತಾಯಗೊಂಡ ಕಾಮಗಾರಿಗಳ ಮೇಲೆ ನಕಲಿ NMMS ಫೋಟೋ ತೆಗೆದು ಅಪ್ಲೋಡ್ ಮಾಡಿರ್ತಾರೆ. 2022-23ರಲ್ಲಿ NMR ಮುಗಿದಿರುವ ಕಾಮಗಾರಿಗಳ ಮೇಲೆ ಹೇಗೆ ಬಿಲ್ ಮಾಡ್ತಾರೆ ಆ ದೇವರೇ ಬಲ್ಲ. ಇಲ್ಲಾಂದ್ರೆ ಈ ಕಾಮಗಾರಿಗಳ ಮೇಲೆ ಅಡ್ವಾನ್ಸ್ ತೆಗೆದಿರುತ್ತಾರಾ ಮೇಲ್ನೋಟಕ್ಕೆ ಕಾಣುತ್ತದೆ. ಗ್ರಾಮ ಪಂಚಾಯಿತಿ ಕಾಮಗಾರಿಗಳ ಸ್ಥಳ ಪರಿಶೀಲನೆ ಮಾಡುವುದಿಲ್ಲ ಕಾಣುತ್ತದೆ. ಬೈಲಹೊಂಗಲ ಸಹಾಯಕ ನಿರ್ದೇಶಕರು ನರೇಗಾ ವಿಜಯ್ ಪಾಟೀಲ್ ಅವರು ನಂಬರ್ 1 ಭ್ರಷ್ಟ ಪಿಡಿಒ ಹಣಬರಟ್ಟಿ ಅವಿನಾಶ್ ಅವನಿಗೆ ಸಾತ್ ಇಂಜಿನಿಯರ್ ಮತ್ತು ಶ್ರೀ ವಿಜಯ್ ಪಾಟೀಲ್ ಇವರೆಲ್ಲರೂ ಸೇರಿ ಹಣಬರಟ್ಟಿ ಗ್ರಾಮ ಪಂಚಾಯಿತಿಯ ನರೇಗಾ ಹಣವನ್ನ ಕೊಳ್ಳೆ ಹೊಡೆಯುತ್ತಿದ್ದಾರೆ. MMS ನಿಮ್ದ್ರೊಳಗೆ ಬಿಲ್ ಹಂಗ ಹಾಕ್ತಾರೆ, ಫೋಟೋ ಹಂಗ ಅಪ್ಲೋಡ್ ಆಗ್ತಾರೆ. ಇದೇ ವರ್ಷ ನನ್ನ 25/5/26 ಜುಲೈ ಇದಾರೆ. ನೀವು 3 ದಿನ ಹೊರಗೆ ರನ್ನಿಂಗ್ ಟ್ರ್ಯಾಕು, ಪ್ರೌಢಶಾಲೆ, ಆಮೇಲೆ ಲೆವ್ಲಿಂಗ್ ರೀ, ಆಟದ ಮೈದಾನ ರೀ, ರನ್ನಿಂಗ್ ಟ್ರ್ಯಾಕ್ ರೀ, ಆಮೇಲೆ ಪ್ಯೂರ್ಸ್ ವರ್ಕ್ ರೀ. ರನ್ನಿಂಗ್ ಫೋಟೋ ಅಪ್ಲೋಡ್ ನಿಮ್ಗೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಡೈಲಿ ನಮ್ಮ ಮುಂದೆ ಇದು ಅಚ್ಚಕಟ್ಟು ಇದೈತು, ಪೇಪರ್ ಐತಿ ಕುಂಡ ಪೇಪರ್ ಐತ್ರಿ. ಹಾಂ, ಅಪ್ಲೋಡ್ ಡೈಲಿ ಫೋಟೋ ಆಗದ. ಮತ್ತೆ ಕೆಲಸ ಮಾಡಿದ್ರೆ ಮತ್ತೆ ಅಪ್ಲೋಡ್ ಹೆಂಗಾಗ್ತಾರೆ ಹೇಳ್ಬೇಕಂದ್ರೆ. ಲಕ್ಷ್ಮಿ ಏನಾಗೈತೆ? ರನ್ನಿಂಗ್ ಟ್ರ್ಯಾಕ್ ಎಲ್ಲ ಏನಾರ ಈಗ ಬಿದ್ದಾವ? ಯಾವ ಜೀರೋ ಹಾಕೋದ್ ಯಾಕ ಜೀರೋ ಮಾಡೋದಕ್ಕ? ಕಾಮಗಾರಿಕೆ ಕಾಮಗಾರಿ ಮುಗಿದೋದ್ಮೇಲೆ ಬಿಲ್ ಆಗಿರುತ್ತೆ ಸರ್. ಅದಕ್ಕೂ ಇದಕ್ಕೂ ಸಂಬಂಧನೇ ಇರಂಗಿಲ್ಲ. ಅದನ್ನ ಪ್ರತಿ ತಿಂಗಳ ನಾವು ನೆನಪಿಸಕ್ಕಾಗತ್ತಾ? ನಾವು ಇದನ್ನ ಮಾಡಿದ್ವಿ ಮುಂದಿನ ಕೆಲಸ ನೋಡೋದ ಅಥವಾ ಆಗಿದ್ದನ್ ಕೆಲಸ ನೀವು NMR ಹಾಕ್ತೀರಿ? ಯಾರು ಎದ್ರ ಅಮೌಂಟ್ ಅದು ಅಮೌಂಟ್ ಅದ ಹೆಂಗ್ ಉಳಿತೈತೆ ಹೇಳ್ಬೇಕಂದ್ರೆ ಇವನು ಜುಲೈ ಜೂನ್ದಾಗ ತೆಗೆದು ಎಲ್ಲ ಕಡೆ ರಿಪೋರ್ಟ್ ಟೋಟಲ್ NMR ಮುಗಿದೋದ್ರ ಅಲ್ರ NMR ಅದ ಪೆಂಡಿಂಗ್ ಗಿಡ ಬರ್ತಾರ ಸರ್ ಹೇಳ್ಬೇಕಂದ್ರೆ. NMR ಪೆಂಡಿಂಗ್ ಹೆಂಗ್ ಉಳಿತಾವ್ರಿ? ಹಾ, ಮತ್ತೆ ನೀವು ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಕೆಲಸ ಸರ್ ಒಂದ್ ಕೆಲಸ ಮಾಡಿದ್ರೆ ಪೇಮೆಂಟ್ ಹಾಕ್ಬೇಕಂದ್ರೆ ಕೆಲಸ ಆಗದನ್ನು ಪೇಮೆಂಟ್ ಹಾಕ್ಬೇಕ್ರು. ಈಗ ನೀವು ಕೆಲಸ ಮಾಡಿದ್ರೆ ಪೇಮೆಂಟ್ ಹಾಕೋರು, ಕೆಲಸ ಮಾಡಿದ್ರೆ ಪೇಮೆಂಟ್ ಹಾಕ್ಬೇಕ್ರು. ಮತ್ತೆ ನೀವು ಕೆಲಸ ರನ್ನಿಂಗ್ ಅವ್ರ ಮತ್ತೆ ಪೇಮೆಂಟ್ ಇದಕ್ಕೆ ಹಾಕಕ್ರಿ. ಕೆಲಸ ಮುಗಿದಿದೆ ಹಾ, ಮುಗಿದ್ ಮತ್ತೆ ಇವೇನ್ ಮತ್ತೆ ಅಪ್ಲೋಡ್ ಹಾಕರಿ ಮತ್ತೆ ಹೇಳ್ಬೇಕಂದ್ರೆ ಹೇಳ್ರಿ. ಕೆಲಸ ಮುಗಿದಿದೆ ಅದಕ್ಕೆ ಹಾಕಿರ್ತಾರೆ. ಅದು ಈಗ ಅವ್ರವ್ರಿಗೆ ಒಂದಂತಿಗೆಲ್ಲ ಕ್ಲೋಸ್ ಮಾಡಿದ್ದಾರೆ. ಯಾರು ಈಗ 2-3 ವರ್ಷದ ಹಳೆ ವರ್ಕು ಹಾಕ್ಬೇಡ ಅಂತಂದು ಹೇಳಿದ್ರು. ಅದು ನಾ ಒಂದ್ ಮತ್ತೆ ಇಲ್ಲ ವಿನಾಕಾರಣ ನಿಮ್ಗೆ ಅವತ್ತು ಕಾಲ್ ಮಾಡಿದ್ರೆ ಅವತ್ತಂದ್ರೆ ಡ್ರಾಪ್ ಐತ್ರಿ ಹೇಳ್ಬೇಕಂದ್ರೆ. ಅದಕ್ಕಿಂತ ಮುಂಚೆನೂ ಬಿಲ್ ಆಗೈತೆ ಟೋಟಲ್. ಅದ್ರ ಅಪ್ಲೋಡ್ ಡೈಲಿ ಐತೈತ್ರಿ. ಅದ್ರ ವರ್ಕರ್ ಪಡೋಸಲ್ಲಿ ಎಲ್ಲ ಹಚ್ಕೊಳ್ಳೋದು ಅಪ್ಲೋಡ್ ಅದಾವ್ರಿ. ನನ್ನ ಕಡೆ ಡಾಕ್ಯುಮೆಂಟ್ಸ್ ಅದಾರ ವಿತ್ ನನ್ನ ಕಡೆ ಪ್ರೂಫ್ ಐತ್ರಿ. 29, 28, 30 ರೀ. ಹಾ, ಪೇಮೆಂಟ್ ನಮ್ಗೆ ನಮ್ಗೆ ಪ್ರೂಫ್ ಏನಕ್ಕೆ ನಾವು ಏನ್ ಮಾಡ್ತಾರೆ ಹೊರಗೆ ನಾವು ಇಲ್ಲಿ ಮಾಡ್ಬೇಕಂದ್ರೆ ನಾವು ಅಲ್ಲಿ ಮಾಡ್ತೀವಿ. ಪೇಮೆಂಟ್ ಅನ್ನಕ್ಕೆ ನಾವು ಮತ್ತೆ ಅಪ್ಲೋಡ್ ಪೇಮೆಂಟ್ ಮತ್ತೆ ನೀವು ಪೇಮೆಂಟ್ ಮಾಡೋದಕ್ಕೆ ಮಾಡಿರ್ತೀರಿ. ಮತ್ತೆ ಪೇಮೆಂಟ್ ಮಾಡ್ಬೇಕು ಮತ್ತೆ ಹೆಂಗ್ ಅಪ್ಲೋಡ್ ಆಗ್ತಾರ? ಪೇಮೆಂಟ್ ಮಾಡಿದ್ರೆ ಕೇಳಬೇಕಲ್ಲ. ಅದನ್ನ ಪೇಮೆಂಟ್ ಆಗದೇನೆ ಅದನ್ನ ಅಲಿಗೇಷನ್ ಸರ್ ಏನ್ ಕೆಲಸ ಇಲ್ಲದ್ಲೆ ಅಪ್ಲೋಡ್ ಮಾಡಕತ್ತೀರೇನ್ರಿ? ಕೆಲಸ ಇಲ್ವಾ ಅಲ್ಲಿ? ಅದೇ ಆಗಿ ಹೋಗಿದ್ದು ಸರ್. ಅದು ಆಗಿ ಹೋಗಿದೆ. ಇದೆ ಈ ಆ ಕೆಲಸಕ್ಕೆ ಸಂಬಂಧಪಟ್ಟಂತ ಪೇಮೆಂಟ್ ಯಾಕೆ ಅದನ್ನ ಮರು ಮತ್ತೆ ಕೇಳ್ತಿದ್ದೀನಿ. ಈಗ ಆ ಕೆಲಸಕ್ಕೆ ಸಂಬಂಧಪಟ್ಟಂತ ಪೇಮೆಂಟ್, ಈಗ ಕೆಲಸ ಮಾಡಿದಕ್ಕೂ ಈ ಪೇಮೆಂಟ್ಗೂ ಸಂಬಂಧ ಇಲ್ಲ ಅಂತಂದ್ರೆ ನೀವು ಹೇಳೋ ಮಾಸತ್ತೆ ಇದೆ. ಕರೆಕ್ಟ್.
ಹೌದಲ್ಲ, ಈಗ ಆ ಕೆಲಸ ಮಾಡಿದ ಸಂಬಂಧಪಟ್ಟಂತ ಪೇಮೆಂಟ್ ಅಲ್ಲ. ಹೌದು ಸೊ ಏನು ನೀವು ಏನ್ ಕ್ರಾಸ್ ಕ್ವಶನ್ ಮಾಡಿದ್ರು ಕೂಡ ಅದಕ್ಕೆ ಅದು ಜೆನ್ಯೂನ್ ಇರ್ಬೇಕಾದ್ರೆ ಸರ್. ನಾ ಒಂದೇ ಮಾತು ಕೇಳ್ತೀನಿ, ಆ ಕೆಲಸಕ್ಕೆ ಸಂಬಂಧಪಟ್ಟಿರೋ ಅಲ್ಲ ಪೇಮೆಂಟ್ ಅಂತಂದ್ರೆ ನೀವು ಕೇಳ್ಬೋದು, ನಾನು ಕ್ರಾಸ್ ಕ್ವಶನ್ ಮಾಡ್ಬೋದು, ಅದೇನ್ ತಪ್ಪೇನು ಅಲ್ಲ. ಕರೆಕ್ಟ್. ನಾವು ನಮ್ಗೆ ಕ್ಲಾರಿಫಿಕೇಶನ್ ಏನ್ ಬೇಕಾಗಿದೆ ಅಂದ್ರೆ ಲಿಟ್ರಲಿ ಓಕೆ 2-3 ವರ್ಷ ಕೆಲಸ ಹಿಂದೆನೆ ಕೆಲಸ ಆಗಿದೆ ಅಂದ್ರೆ ಈಗ ಯಾಕೆ ಪೇಮೆಂಟ್ ಮಾಡ್ತೀವಿ, ಬಿಟ್ಟು ಮುಗಿದೋಯ್ತಲ್ಲ. ಪೇಮೆಂಟ್ ಮಾಡಿದೀವಿ ಅಂತಂದ್ರೆ ಅದು ಇಲ್ಲ ಮನೆ ನಾವು ನಿಮ್ಗೆ ಕಾಲ್ ಮಾಡಿದ್ರೆ ಅವತ್ತಿಂದ ಡ್ರಾಪ್ ಆಗಿರ್ತಾರ, ಇಲ್ಲಕಂದ್ರೆ ಅವತ್ತಿಂದ ಇದಾಗ ಜೀರೋ ಆಗೈತೆ. ಒಂದು ಕ್ಲಾರಿಫಿಕೇಶನ್ ಕೊಡಿ. ವರ್ಕ್ ಆಗಿದೆ ಅಲ್ವಾ, ಹಳೆ ವರ್ಕ್ ಮುಗಿದೋಗಿದೆ, ಮುಕ್ತಾಯ ಆಗಿದೆ. ಅದ್ರದ್ದು ಪದೇ ಪದೇ ಅದನ್ನ ನೆನಪಿಸ್ಕೊಳಕ್ ಆಗಂಗಿಲ್ಲ. ಅದು ವರದಿನೂ ಹೋಗಿರ್ತದ, ಬಿಲ್ಲು ಆಗಿರ್ತದ, ಹೌದ್ರಾ? ಈಗ ಕೆಲಸ ಮಾಡಿದ್ಕಿಂತ ಕಡಿಮೆ ಬಿಲ್ ಆಗಿದ್ರೆ ಪೇಮೆಂಟ್ ಮಾಡ್ಬೋದು. ಹೆಂಗ್ ಮಾಡ್ಬೋದ್ರಿ ಕೆಲಸ ಈಗ 1 ಲಕ್ಷ ರೂಪಾಯಿ ಕೆಲಸ ಆಗಿದೆ, ಪೇಮೆಂಟ್ 80,000 ಆಗಿದ್ರೆ ಇನ್ನು 20,000 ಪೇಮೆಂಟ್ ಮಾಡ್ಬೋದು ನಾವು. ಅದೇ ಯಾವ ರೀತಿ ಮಾಡ್ಬೋದ್ರಿ? ಅದು ಯಾವ ರೀತಿ ಮಾಡೋ ಆಪ್ಷನ್ ಇರುತ್ತೋ, ಪ್ರೊವಿಷನ್ ಇರುತ್ತೋ ಅಲ್ಲ ಈಗ ನಂದು ಈಗ ನಾ ಕಟ್ಟಡ ಮುಗಿದ್ ನಂದೆಲ್ಲ ಪೂರ ಓಪನಿಂಗ್ ಆಗಿ ಕುಂತೈತೆ ಅಂತ ಹೇಳ್ಬೇಕಂದ್ರೆ ಆಮೇಲೆ ಇದ್ರ ಮೇಲೆ ನಾನು ಮತ್ತೆ ನಾ ಮ್ಯಾಲ ಕಟ್ಟಡ ಕಟ್ಬೇಕು ಅಂದ್ರೆ ಇರ್ಕಂದ್ರೆ ಮತ್ತೆ ಇದನ್ನ ಏನಾರ ಹಾಡಿ ಕೆಡಿಕೆಸ್ನ ಕಟ್ಬೇಕು ಅಂದ್ರೆ 2 ಆಪ್ಷನ್ ರೀ. ನೀವು ಕರೆಕ್ಟ್ ಇದೆ ಅದಲ್ಲಿ. ಹಾ ರೀ. ಆ ಉದ್ದೇಶಕ್ಕೆ ನಾವು ಡ್ರಾಪ್ ಮಾಡಿದೀವಿ. ಯಾವ ದೇಶಕ್ಕೆ ಇನ್ನ ನಾವು ಲೇಬರ್ ಪೇಮೆಂಟ್ ಮಾಡೋದ್ರಾಗ ಆಗ್ತಿಲ್ಲ ಅನ್ನೋದಕ್ಕೆ ನಾವು ಡ್ರಾಪ್ ಮಾಡಿದ್ವಿ. ಅದು ನಾವು ಹೇಳಿದ್ಮೇಲೆ ಅವತ್ತು ನಾವು ನಿಮ್ಗೆ ಕಾಲ್ ಮಾಡಿ ಎಡಿಯವ್ರು ಕಾಲ್ ಮಾಡ್ಬೇಕು. ಅವ್ರು ಎಡಿಯವ್ರು ಏನಂದ್ರು, ಇಲ್ಲ ಇವತ್ತು ನಾನು ಇನ್ಮೇಲೆ ಇವತ್ತಿನ 15 ಡ್ರಾಪ್ ಮಾಡ್ತೀನಿ ಹೇಳಿದ್ರು. ಹ್ಞೂ ರೀ. ನಮ್ಮ ಅಫಿಷಿಯಲ್ ಮ್ಯಾಟರ್ ಒಳಗೆ ನಮ್ಗೆ ಗಮನಕ್ಕೆ ಇರ್ಲಿಲ್ಲ ಯಾವುದು ಸಿವಿಲ್ ವರ್ಕ್ NMR ಹಾಕೋದು. ಸೊ ನಮ್ಮ ಹೆಣ್ಮಕ್ಳಿಗೆ ಗೊತ್ತಾಗಿಲ್ಲ ಇವಾಗೆ. ಸೊ ಅದೆಲ್ಲ ನಾವು NMR ಕಂಟಿನ್ಯೂ ಜನರೇಟ್ ಮಾಡೋ ತಕ್ಷಣ ಸೊ ಜನರೇಟ್ ಮಾಡಿದ್ದಾರೆ. ಆಮೇಲೆ ಅವರಿಗೆಲ್ಲ ನಾವು ಹೇಳಿದ್ವಿ, ಸೊ ಕಂಪ್ಲೀಟೆಡ್ ವರ್ಕಿಂಗ್ ಹಾಕಿ ಹೋಗ್ಬೇಡ್ರು ಅಂತಲ್ಲಿ. ಸೊ ಅದನ್ನ ಇಮಿಡಿಯೇಟ್ಲಿ ಜೀರೋ ಮಾಡಿದ್ದಾರೆ. ಪೇಮೆಂಟ್ ಮಾಡ್ಬಾರ್ದು. ಇನ್ನೊಂದು ಹೇಳ್ತೀನಿ ಕೇಳ್ರಿ, MIS ಮಾಡ್ಬೇಕಾದ್ರೆ ಇಂಜಿನಿಯರ್ ಗಮನಕ್ಕೂ ಬರ್ತದ, FTO ಮಾಡಿ ಜನರೇಟ್ ಮಾಡಿ ಪೇಮೆಂಟ್ ಮಾಡ್ಕೋದು ಆಸ್ ಅ PDO ನಮ್ಮ ಫಸ್ಟ್ ಸಿಗ್ನೇಚರ್ ನಮಗೂ ಗಮನಕ್ಕೆ ಬರ್ತದೆ. ಅವಾಗಾದ್ರೆ ನಾವು ಜೀರೋ ಮಾಡೋರೇ ಅದು. ಸೊ ನೀವ್ ಹೇಳಿದಿರಿ ಅಂತ ಅಲ್ಲ, ನಮ್ಮ ಎಡಿಯವ್ರು ಹೇಳ್ತಾರ ಅಂತ ಅಲ್ಲ, ನಮ್ಮ CS ಹೇಳ್ತಾರಂತ, ಯಾರು ರಿಸ್ಕ್ ತೊಗೊಳಕ್ ರೆಡಿ ಇಲ್ಲ. ವರ್ಕ್ ಕಂಪ್ಲೀಟ್ ಆಗಿ ಫಿಸಿಕಲಿ ಕಂಪ್ಲೀಟ್ ಆಗಿದೆ ಅಂದ್ಮೇಲೆ ಇನ್ನು ನಾವು ಅದನ್ನ ಲೇಬರ್ NMR ಜನರೇಟ್ ಮಾಡೋದ್ರಾಗ ಅರ್ಥನೇ ಇಲ್ಲ, ಮಾಡ್ಲಿಕ್ಕೂ ಬರೋದಿಲ್ಲ. ಸೊ ಅದು ಆಗಿರೋದು ಅಚಾತುರ್ಯದಿಂದ ಹೊರತು ಇಚ್ಛಾಪೂರ್ವಕ ಇಲ್ಲ, ಮಾಡ್ಬೇಕನ್ನೋ ಉದ್ದೇಶದಿಂದ. MIS ಮಾಡ್ಬೇಕಾದ್ರೂ ಕೂಡ ಇಂಜಿನಿಯರ್ ಗಮನಕ್ಕೆ ಬರ್ತದೆ, ಅವತ್ತು ಕೂಡ ನಾವು ಜೀರೋ ಮಾಡ್ತೀವಿ. ಸೊ ಮತ್ತೆ FTO ಜನರೇಟ್ ಮಾಡ್ಬೇಕು ನಮ್ ಗಮನಕ್ಕೂ ಬರ್ತದೆ, ನಾವು ಜೀರೋ ಮಾಡ್ತೀವಿ. ಈಗ ಇಲ್ಲಿ ಓಕೆ ಅವ್ರ ಕನ್ಫ್ಯೂಷನ್ ಆಗಿದೆ ಸರ್, ಒಪ್ಕೋತೀನಿ. ಅದು ಈ ವರ್ಕರ್ ಯಾರು? ಈ ವರ್ಕರ್ ಫೋಟೋ ಅಪ್ಲೋಡ್ ಮಾಡಿದಾರಲ್ಲ, ಇವ್ರು ಯಾರು? ಹಲೋ, ಇವರ ಲೇಬರ್ ಸರ್. ಅಂದ್ರ ಈ ಕೆಲ್ಸಕ್ಕ ನಾವ್ NMR ಹೆಸರು ಹಾಕಿದ್ವಿ. ಸ್ಪಾಟ್ ಐತ್ರಿ, ಸ್ಪಾಟ್ ಫೋಟೋ ಅದಾವ್ರಿ, GPS ಫೋಟೋ ಅಪ್ಲೋಡ್ ಮಾಡಿರ್ತೀರಿ. ಕೆಲಸ ಇದ್ದಾಗ ಕೆಲಸ ಮಾಡುವ ಹೊತ್ನಾಗಿಂದು ಒಂದು ಇನ್ ಅಂತ ಇರುತ್ತೆ, ಒಂದು ಔಟ್ ಅಂತ ಇರುತ್ತೆ. ಅಂದ್ರೆ ಬೆಳಿಗ್ಗೆ ಬಂದಾಗ ಒಂದು, ಸಾಯಂಕಾಲ ಹೋಗ್ಬೇಕಂತ 2 ಫೋಟೋ ಅಪ್ಲೋಡ್ ಮಾಡ್ತೀರಿ, ಹೌದಾ? ಆ ಫೋಟೋ ಎಲ್ಲಿಂದ ಹಾಕಿದ್ರಿ? ಈ ಫೋಟೋ ಎಲ್ಲಿಂದ? ನಾವ್ ಪ್ಲೇಸ್ ಮೇಲೆ ಹೋಗಿ ತಂದಿದ್ರಿ. ಮತ್ ಕೆಲಸನ ಮಾಡಿಲ್ಲ ಅಂತಂದ್ರೆ ಹೆಂಗ್ರಿ? ಆಗೈತಲ್ರಿ, ಮೊದ್ಲ ಅದ NMR ಅಮೌಂಟ್ ಹೋಗಿದ್ರಿ. ಈಗ ನಮಗ ಅವ್ನ ವರ್ಕ್ ಎಲ್ಲ ಕಂಪ್ಲೀಷನ್ ತೋರ್ಸ್ರಿ ಅಂತ ಅಂದ್ಕೂಡ್ಲೆ NMR ಅಮೌಂಟ್ ಇನ್ನ ಉಳಿದ್ರ ಅದಕ್ಕೆ ನಾವ್ NMR ಹಾಕಿದ್ರಿ ಸರ್. ಹಂಗಾರ ಬ್ಯಾಡ ಅಂದ್ಕೂಡ್ಲೆ ಬಿಟ್ಬಿಟ್ರಿ. ಆಯ್ತು, ನೀವು ಮಾಡಿದ್ರೆ ಓಕೆ, ನಾವು ಒಪ್ಕೋತೀನಿ. ಆದ್ರೆ ಅಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ರಲ್ಲ, ಆ ಫೋಟೋ ಎಲ್ಲಿಂದ ಅಪ್ಲೋಡ್ ಮಾಡ್ರಿ ಅಂತ? ಅಲ್ಲಿ ಪ್ಲೇಸ್ ಮೇಲೆ ಹೋಗಿ ಮಾಡ್ಯಾರಿ ಸರ್. ಅಲ್ಲಿ ಯಾರು ಹೋದ್ರು? ಇವರೆಲ್ಲರ ಮೇಲೆ ರಾಹುಲ್ ಶಿಂದೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಬೆಳಗಾವಿ ಯಾವ ಕ್ರಮ ತೆಗೆದುಕೊಳ್ತಾರೆ ಕಾದು ನೋಡೋಣ. 2/5/2024 ಓಂಬಡ್ಸ್ನ ಕಚೇರಿ ಬೆಳಗಾವಿ ಇವರಿಗೆ ದೂರು ನೀಡಿದ್ರು. ಇದರ ಬಗ್ಗೆ ಯಾವುದೇ ತನಿಖೆ ನಡೆಸಿರುವುದಿಲ್ಲ. ಬೈಲಹೊಂಗಲ ಸಹಾಯಕ ನಿರ್ದೇಶಕರು ನರೇಗಾ ಯೋಜನೆಯ ಪಾಟೀಲ್ ಅವರು ಈ ನರೇಗಾ ಯೋಜನೆಯ ನಕಲಿ ಬಿಲ್ ತೆಗೆಯೋಕೆ ಕಾರಣ ವಿಜಯ್ ಪಾಟೀಲ್, ಇವನೊಬ್ಬ ಭ್ರಷ್ಟ ಅಧಿಕಾರಿ. ಈ ಎಲ್ಲ ಕಾಮಗಾರಿಗಳ ಸೂಕ್ತವಾದ ತನಿಖೆ ನಡೆಸಿ ಇವರೆಲ್ಲರ ಮೇಲೆ ಕಾನೂನು ಕ್ರಮ ಜರುಗಿಸಿ ಹುದ್ದೆಯಿಂದ ಅಮಾನತು ಮಾಡಬೇಕು ಎಂದು ತಮ್ಮಲ್ಲಿ ವಿನಂತಿಸುತ್ತೇವೆ. ನ್ಯೂಸ್ ಡೆಸ್ಕ್, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.